ಹೆದ್ದಾರಿಗಳು ಅಗಲವಾಗ್ತಾ ಇದ್ದಾವೆ. ಪಶ್ಚಿಮ ಘಟ್ಟಗಳಲ್ಲೂ ಅಗತ್ಯಕ್ಕಿಂತ ರಸ್ತೆಗಳನ್ನು ಹೆಚ್ಚು ಅಗಲ ಮಾಡ್ತಕ್ಕಂಥದ್ದು. ನೂರಾರು ಕಿಲೋಮೀಟರ್ ಗಟ್ಟಲೆ ರಸ್ತೆ ನೇರವಾಗಿದ್ದರೆ ಅಪಘಾತ ಸಂಭವಿಸ್ತಕ್ಕಂಥ ಸಂಭವ ಜಾಸ್ತಿ. ಹೆದ್ದಾರಿ ಪ್ರಾಧಿಕಾರ NHAA ಏನಿದೆ, ಇದನ್ನು ಹೆದ್ದಾರಿ ಮಟ್ಟಕ್ಕೆ ಏರಿಸಿದರೆ ಮಾತ್ರ ಈ ಸೇತುವೆ ಮಾಡೋಕ್ಕೆ ಸಾಧ್ಯ, 450 ಕೋಟಿ ಖರ್ಚು ಮಾಡೋಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಮುನ್ನೆಲೆಗೆ ತಂದರು. ಎಲ್ಲ ಆ ಟೈಮಲ್ಲಿ ಒಪ್ಕೊಂಡ್ರೂ ಆಯಿತು. ಅವರು ಬೆಳೆದ ತರಕಾರಿ, ಪೇರಳೆ ಹಣ್ಣು, ಸೌತೆಕಾಯಿ ಇತ್ಯಾದಿಗಳನ್ನು ಜನ ಕೊಡ್ತಾ ಇದ್ರು ನಾವಿಗೆಲ್ಲ ಹೋಗೋರು. ಈಗ ಅತ್ಲಾಗಿತ್ಲಾಗ ನೋಡಂಗೆ ಇಲ್ಲ, ಸೀದಾ ಹೋಗ್ಬೇಕು, ಎಲ್ಲೂ ಕಾರ್ ನಿಲ್ಲಂಗಿಲ್ಲ, ಅದೇ ಸ್ಪೀಡಲ್ಲಿ ಹೋಗಬೇಕು. ಹಳ್ಳಿಗರೆಲ್ಲ ಬೆಳೆದ ಸಾಮಾನು ಈಗ ಸ್ಥಳೀಯ ಮಾರುಕಟ್ಟೆಯಲ್ಲಿ ಇದ್ದಂಗೆ ಆಗಿದೆ. ಪಾಪ ಅವರು ತುಂಬ ಕಷ್ಟದಲ್ಲಿದ್ದಾರೆ. ನಮಸ್ಕಾರ. ನಾವೀಗ ಅಭಿವೃದ್ಧಿ ಪರ್ವದಲ್ಲಿ ಇದ್ದೇವೆ. ಎಲ್ಲೆಲ್ಲೂ ಹೆದ್ದಾರಿಗಳು ಅಗಲವಾಗ್ತಾ ಇದ್ದಾವೆ. ಪಶ್ಚಿಮ ಘಟ್ಟಗಳಲ್ಲೂ ಅಗತ್ಯಕ್ಕಿಂತ ರಸ್ತೆಗಳನ್ನು ಹೆಚ್ಚು ಅಗಲ ಮಾಡ್ತಕ್ಕಂಥದ್ದು, ರಸ್ತೆಯ ಅಗತ್ಯವೇ ಇಲ್ಲದೇ ಇರದ ಪ್ರದೇಶದಲ್ಲಿ ರಸ್ತೆಗಳನ್ನು ಮಾಡ್ತಕ್ಕಂಥದ್ದು, ಗ್ರಾಮ ಮಟ್ಟದ ರಸ್ತೆಯನ್ನು ಜಿಲ್ಲಾ ಮಟ್ಟದ ರಸ್ತೆಯನ್ನಾಗಿ, ಜಿಲ್ಲಾ ಮಟ್ಟದ ರಸ್ತೆಯನ್ನು ರಾಜ್ಯ ಮಟ್ಟದ ರಸ್ತೆಯನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ. ಶಿವಮೊಗ್ಗದಿಂದ ಸಾಗರಕ್ಕೆ 75 ಕಿಲೋಮೀಟರ್. ಈಗಾಗಲೇ ಖಾಸಗಿ ವಾಹನ, ಉತ್ತಮ ಕ್ವಾಲಿಟಿಯ ವಾಹನ ಇದ್ದರೆ 1 ಗಂಟೆಗೆ ನೀವು ಸಾಗರವನ್ನು ತಲುಪ್ಬೋದು. ಬಹಳ ಓರೆಕೋರೆಗಳೇನಿಲ್ಲ. ಎಷ್ಟೋ ವರ್ಷದಿಂದ BH ರೋಡ್ ಅಂತ, ಬೆಂಗಳೂರು ಹೊನ್ನಾವರ ರಸ್ತೆ ಅಂತ ಇದೆ. ಅದು ಹಿಂದೆ 206 ಅಂತ ಇತ್ತು, ಅದು ನಂಬರು. ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡಿದರು. ಈಗ ಹಂಗಲ್ಲಂತೆ. ಈಗ ನಮ್ಮ ಜಿಲ್ಲಾಡಳಿತ ಮತ್ತು ಸಂಸದರ ಇರಾದೆ ಏನು ಅಂತಂದರೆ, ಈಗ ಅಲ್ಲಿ ಶಿವಮೊಗ್ಗದ ಹುಲಿ ಸಿಂಹ ಧಾಮದಿಂದ ಅನಂತಪುರದವರೆಗೆ ನೇರವಾಗಿ ರಸ್ತೆ ಮಾಡ್ತಾರೆ. ಎಲ್ಲೂ ಅಂಕುಡೊಂಕಿರಬಾರ್ದು ರಸ್ತೆ, ಸೀದಾ ಅನಂತಪುರವನ್ನು ತಲುಪಬೇಕು. ಆಮೇಲೆ ಅಲ್ಲಿಂದ ಸಾಗರ. ಅಲ್ಲಿ ಒಂದು ಮಧ್ಯದಲ್ಲಿ ಕೊಲ್ಲಿಬೆತ್ತಲು ಅಂತ ಒಂದು ಪ್ರದೇಶ ಬರ್ತದೆ, ಅಲ್ಲಿ ಕುಡಿಯೋ ನೀರಿನ ಯೋಜನೆ ಇದೆ ಒಂದು. ಆಮೇಲೆ ಒಂದು ಕರಡಿಗುಡ್ಡ ಅಂತ ಬರುತ್ತೆ. ಕರಡಿಗುಡ್ಡ ಅಂತಂದರೆ ನೀವು ಅನ್ಕೋಬೋದು, ಅದು ಕರಡಿಗಳಿರ್ತಕ್ಕಂಥ ಪ್ರದೇಶಕ್ಕೆ ಕರಡಿಗುಡ್ಡ ಅಂತ ಹಿಂದಿನಿಂದ ವಾಡಿಕೆ ರೂಢಿ ಇದೆ. ಅಲ್ಲಿ ಒಂದು 38-40 ಹೆಕ್ಟೇರ್, ಅಂದರೆ ಸುಮಾರು 100 ಎಕರೆ ಅರಣ್ಯ ಪ್ರದೇಶವನ್ನು ಈ ಹೆದ್ದಾರಿ, ನೇರವಾದ ಹೆದ್ದಾರಿಗಾಗಿ ಬಳಸಲಾಗ್ತಾ ಇದೆ. ಈಗ ಬೆಂಗಳೂರು ಟು ಮೈಸೂರು ಹೆದ್ದಾರಿ ಎಲ್ಲರಿಗೂ ಗೊತ್ತಿದೆ. ಎಕ್ಸ್ಪ್ರೆಸ್ ಹೈವೇ ಮಾಡಿದ್ದಾರೆ. ಎಕ್ಸ್ಪ್ರೆಸ್ ಹೈವೇ ಮಾಡಿದ ಮೇಲೆ ಅಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದೆ ಅಂತೇಳಿ ಸರ್ಕಾರಿ ಅಂಕಿಅಂಶಗಳೇ ಹೇಳ್ತವೆ. ಯಾಕೆಂತಂದರೆ, ನೇರವಾಗಿ ಹೆದ್ದಾರಿ ಇದ್ದಾಗ ಚಾಲಕನಿಗೆ ಚಾಲನೆಯ ಮೇಲೆ ಹಿಡಿತ ತಪ್ಪುವ ಜಾಸ್ತಿ ಇದೆ. ಯಾಕೆಂದರೆ ಸ್ಪೀಡಲ್ಲಿ ಹೋಗ್ತಾರೆ, ಗೊತ್ತಾಗೋದಿಲ್ಲ ಯಾವ ಸ್ಪೀಡು ಅಂಥೇಳಿ. ಅಂದರೆ ನೀವು ಕಾರಲ್ಲಿ ಕೂತ್ರು ಒಂದೇ, ವಿಮಾನದಲ್ಲಿ ಕೂತ್ರು ಒಂದೇ ಅಂತ ಆ ಥರ ಅನುಭವ ಆಗುತ್ತೆ. ಹಾಗಾಗಿ ಗೊತ್ತಾಗೋದಿಲ್ಲ. ಮಾನಸಿಕ ತಜ್ಞರು ಕೂಡ ಇದನ್ನು ಅನುಮೋದನೆ ಮಾಡಿದ್ದಾರೆ. ರಸ್ತೆಗಳು ತೀರಾ ನೇರವಾಗಿ ಕಿಲೋಮೀಟರ್ ಗಟ್ಟಲೆ, ನೂರಾರು ಕಿಲೋಮೀಟರ್ ಗಟ್ಟಲೆ ರಸ್ತೆ ನೇರವಾಗಿದ್ದರೆ ಅಪಘಾತ ಸಂಭವಿಸ್ತಕ್ಕಂಥ ಸಂಭವ ಜಾಸ್ತಿ. ಅದು ಇಲ್ಲಿ ಮೈಸೂರು ಬೆಂಗಳೂರು ರೋಡ್ನಾಗೆ ನಿಮಗೆ ಕಾಣ್ತಾ ಇದೆ. ಅಲ್ಲೀಗ ಹೊಸ ನಿಯಮಗಳನ್ನು ತರ್ತಾ ಇದ್ದಾರಂತೆ. ಯಾರೋ ಬೈಕ್ ಸವಾರರು ಯಾರು ರಸ್ತೆಗೆ ಬರಬಾರ್ದು ಅಂತಕ್ಕಂಥದ್ದೇನೋ ತರಲಿಕ್ಕೇನೋ ಹೊರಟಿದ್ದಾರೆ. ಏನೇ ಇರಲಿ, ಅಂಕುಡೊಂಕಾಗಿದ್ದರೆ ರಸ್ತೆ, ಚಾಲಕ ಬಹಳ ಹುಷಾರಿಯಿಂದ ವಾಹನವನ್ನು ಚಾಲನೆ ಮಾಡ್ತಾನೆ. ಇದು ಸಿದ್ಧವಾಗಿದೆ, ಸಾಬೀತಾಗಿದೆ. ಈಗ ನಮ್ಮಲ್ಲಿ ರಸ್ತೆಗಳನ್ನು, ಈಗ ಸಿಗಂದೂರು ಸೇತುವೆ, ಕರೂರು ಹೋಬಳಿ ಅಂತೇನು ಹೇಳ್ತಾರೆ, ಆ ಕಡೆ ಅವರಿಗೆ ನಾಡಿಗೆ ವಿದ್ಯುತ್ತನ್ನು ನೀಡಿದ ಕಾರಣಕ್ಕಾಗಿ ಅದು ದ್ವೀಪ ಪ್ರದೇಶವಾಗಿತ್ತು. ಕಳೆದ 60-65 ವರ್ಷದಿಂದ ಜನ ತುಂಬ ಕಷ್ಟದಲ್ಲಿ ಅಲ್ಲಿ ಬದುಕನ್ನು ಸವಿಸಿದ್ದಾರೆ. ಮೊದಲಿಗೆ ದೋಣಿ ಓಡಾಡ್ತಾ ಇತ್ತು ಆ ಕಡೆಯಿಂದ ಈ ಕಡೆಗೆ, ಸಾಗರದ ಕಡೆಗೆ ಬರಲಿಕ್ಕೆ. ಅದು ಒಂದು ದೊಡ್ಡ ದೋಣಿ ದುರಂತ ಆಗಿ ಸುಮಾರು ಜನ ಸತ್ತ ಮೇಲೆ ಯಾಂತ್ರಿಕೃತ ಲಾಂಚ್ ಬಂತು. ಅದು ಬಹಳ ವರ್ಷ ನಡೀತು. ಆಮೇಲೆ 2-3 ಲಾಂಚ್ ಬಂತು. ಜಂಗುಳಿ ಜಾಸ್ತಿ ಆದಮೇಲೆ, ಲಾಂಚ್ಗೆ ಬೇಡಿಕೆ ಜಾಸ್ತಿ ಆದಮೇಲೆ, ಈಗ ಅಂತೂ ಸೇತುವೆ ನಿರ್ಮಾಣ ಪೂರ್ಣಗೊಂಡು ಇದೇ ಜುಲೈ 14ನೇ ತಾರೀಕು ಉದ್ಘಾಟನೆ ಆಗ್ತದೆ ಅಂತಕ್ಕಂಥ ಸಂತೋಷದ ಸುದ್ದಿಯನ್ನು ನಾವೆಲ್ಲ ಕೇಳ್ತಾ ಇದ್ವಿ. ದಿನಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಅದರ ಸುದ್ದಿಯನ್ನು ಬರ್ತಾ ಇದೆ. ಸಂತೋಷ. ಆ ಜನರ ಕಷ್ಟ ಈಗ ನೀಗಿದೆ. ಅವರು ಈಗ
ಹಗಲು ರಾತ್ರಿ ಆ ಸೇತುವೆಯನ್ನು ಉಪಯೋಗಿಸ್ಕೊಂಡು ಎಷ್ಟೊತ್ತಿಗಾದ್ರೂ ತುರ್ತು ಪರಿಸ್ಥಿತಿಯಲ್ಲಿ ಕೂಡ ಸಾಗರವನ್ನು ತಲುಪಬಹುದಾದ ಎಲ್ಲ ಸಾಧ್ಯತೆಗಳಿವೆ. ಅದಕ್ಕೆ ಸೇತುವೆ ನಿರ್ಮಿಸಿದವರಿಗೆ ಒಂದು ಧನ್ಯವಾದವನ್ನು ಹೇಳೋಣ. ಅದೇನು ತಪ್ಪೇನಿಲ್ಲ ಅದರಲ್ಲಿ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಆದರೆ ಈ ಸೇತುವೆ ಆಗಲಿಕ್ಕೆ ಕಾರಣ ಏನು ಅಂತಂದರೆ, ಆ ರಸ್ತೆಯನ್ನು ನಾವು ಹೆದ್ದಾರಿ ದರ್ಜೆಗೆ ಏರಿಸ್ತೀವಿ. ನಮಗೆ ರಾಜ್ಯ ಸರ್ಕಾರದಲ್ಲಿ ಇದಕ್ಕೆ ಹಣ ಇಲ್ಲ. ಈ ಹೆಚ್ಚು ಹಣ ಬೇಕು ಅಂತಂದರೆ ರಸ್ತೆ ಅಗಲೀಕರಣ ಮಾಡ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಏನಿದೆ ಅದರಲ್ಲಿ ಮಾತ್ರ ಸಾಧ್ಯ. ಅದು ಇಲ್ಲದ್ರೆ ನಿಮಗೆ ಸೇತುವೆ ಆಗಲ್ಲ ಅಂತಕ್ಕಂಥ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಸರ್ಕಾರ ಖುದ್ದು ಜನರಿಗೆ ಮಾಡ್ತು. ಜನ ಏನಾದರೂ ಆಗಲಿ, ಕಾಡು ಹೋದ್ರೂ ಹೋಗಲಿ, ನಾಶ ಆದರಾಗಲಿ, ಏನು ಬೇಕಾದ್ರೂ ಆಗಲಿ, ನಮಗೆ ಸೇತುವೆ ಬೇಕು ಅನ್ನೋ ಹಂತ ತಲುಪಿದ್ರು. ಆ ಟೈಮಲ್ಲಿ ಕರೆಕ್ಟಾಗಿ ಸರ್ಕಾರ ಅಂದರೆ ಇಲ್ಲಿಯ ಜನಪ್ರತಿನಿಧಿಗಳು ಏನಂದ್ರು ಅಂದರೆ, ಇದನ್ನು ಹೆದ್ದಾರಿ ಮಟ್ಟಕ್ಕೆ ಏರಿಸಿದರೆ ಮಾತ್ರ ಈ ಸೇತುವೆ ಮಾಡೋಕ್ಕೆ ಸಾಧ್ಯ, 450 ಕೋಟಿ ಖರ್ಚು ಮಾಡೋಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಮುನ್ನೆಲೆಗೆ ತಂದರು. ಎಲ್ಲ ಆ ಟೈಮಲ್ಲಿ ಒಪ್ಕೊಂಡ್ರೂ ಆಯಿತು. ಈ ಸೇತುವೆ ಆಗಿದೆ. ಈಗ ಅಲ್ಲಿ ವಿಪರೀತ ವಾಹನಗಳ ದಟ್ಟಣೆ ಏನು ಇಲ್ಲ. ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಏನು ಮಾಡ್ತಾರೆ ಅಂತಂದರೆ, ಇವನ್ನೆಲ್ಲ ನೋಡಿದ್ದೀವಿ ನಾವು ಕಣ್ಣಾರೆ. ಅವರು ವಾಹನಗಳ ಎಷ್ಟು ಓಡಾಟ ಆಗ್ತದೆ ಅನ್ನೋದನ್ನು ಇನ್ಫ್ಲೇಟ್ ಮಾಡ್ತಾರೆ, ಅಂದರೆ ಹೆಚ್ಚು ಮಾಡ್ತಾರೆ. ಒಂದು ಪ್ರದೇಶದ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯನ್ನು ಅಗಲೀಕರಣ ಮಾಡಬೇಕು, 2 ಪಥ, 4 ಪಥ, 8 ಪಥ ಮಾಡಬೇಕು ಅಂತಂದರೆ ಅದಕ್ಕೊಂದು ಅನುಪಾತ ಇರಬೇಕು, ಇಷ್ಟು ವಾಹನಗಳು ಇಲ್ಲಿ ಚಲಿಸ್ತವೆ ಅಂತ. ಇದು ನಮ್ಮ ಹೊಸನಗರ ಭಾಗದ ಒಂದು ರಸ್ತೆ ಅಗಲೀಕರಣದಲ್ಲಿ ನಾವು ನೋಡಿದ್ವಿ. ಅವರು ಹೇಳ್ತಾರೆ, ಬೆಳಗಿಂದ ಸಂಜೆವರೆಗೆ 6,000 ವಾಹನಗಳು ಇಲ್ಲಿ ಸಂಚರಿಸಿದ್ದಾವೆ ಅಂತ. ನೋಡೋಣ, ನಾವು ಕುರ್ಚಿ ಹಾಕ್ಕೊಂಡು ಕೂತೀವಿ, 1 ದಿವಸ 2 ದಿವಸ ಲೆಕ್ಕ ಮಾಡಿದ್ವಿ. ಅಲ್ಲಿ 200 ವಾಹನಕ್ಕಿಂತ ಜಾಸ್ತಿ ಓಡಾಡಲಿಲ್ಲ. 1 ದಿವಸ ಅಲ್ಲ, 2 ದಿವಸ ಲೆಕ್ಕ ಮಾಡಿದ್ವಿ ನಾವು. ಅವ್ರು ಹೀಗೆ ಇನ್ಫ್ಲೇಟ್ ಮಾಡ್ತಾರೆ, ಅಂದರೆ ಪ್ರಮಾಣವನ್ನು ಹೆಚ್ಚಿಗೆ ತೋರಿಸ್ತಾರೆ. ನಮ್ಮ ಈ ಸಿಗಂದೂರು ಹೊಳೆಬಾಗಿಲು ಸೇತುವೆ ಏನಿದೆ, ಇವತ್ತು ಕಳಸವಳ್ಳಿ ಹೊಳೆಬಾಗಿಲು ಸೇತುವೆ ಅಂತ ಏನು ಕರಿತೀವಿ ನಾವು, ಆ ಸೇತುವೆ ತಲುಪತಕ್ಕಂಥ ರಸ್ತೆಯನ್ನು ಕೂಡ 369E ಅಂತೇನೋ ಒಂದು ಹೆಸರು ಕೊಟ್ಟಿದ್ದಾರೆ. ಆ ಹೆಸರಿನಲ್ಲಿ ರಸ್ತೆಯನ್ನು ಅಗಲ ಮಾಡ್ತಾರಂತೆ. 4 ಪಥಗಳ ರಸ್ತೆಯನ್ನು ಮಾಡ್ತಾರೆ. ಇದು ಶರಾವತಿ ಅಭಯಾರಣ್ಯದ ಮೂಲಕ ಹಾದು ಹೋಗ್ತದೆ. ಮತ್ತೆ ನೋಡಿ, ನಮ್ಮ ಅಭಯಾರಣ್ಯಕ್ಕೆ ಮತ್ತೆ ಕೂತು. ಅದಕ್ಕೆ ನಾವು ಸಮಾನ ಮನಸ್ಕರು ಸೇರಿ ನೋಡಿ, ಈಗ ಸೇತುವೆ ಮಾಡಿದಿರಿ, ತುಂಬ ಒಳ್ಳೆ ಕೆಲಸ ಮಾಡಿದಿರಿ, ಅದಕ್ಕೆ ನಿಮ್ಮನ್ನು ಅಭಿನಂದಿಸ್ತೀವಿ. ದಯವಿಟ್ಟು ಈ ಹೆದ್ದಾರಿ ಪ್ರಸ್ತಾಪವನ್ನು ಕೈ ಬಿಡಿ ಅಂತಕ್ಕಂಥ ಮನವಿಯನ್ನು ಕೊಟ್ಟಿದ್ದೀವಿ. ನೋಡ್ಬೇಕು ಏನು ಮಾಡ್ತಾರಂತೆ. ಆದರೆ ನಮ್ಮ ಸಂಸದರು ಈಗಾಗಲೇ ಹೇಳಿದ್ರಲ್ಲ, 900 ಕೋಟಿಯನ್ನು ನಾವು ಈಗಾಗಲೇ ಮಂಜೂರು ಮಾಡಿದ್ದೀವಿ, ರಸ್ತೆ ಅಗಲೀಕರಣ DPRಗೆ ತಯಾರಾಗ್ತಾ ಇದೆ ಅಂತ. ಅನಾವಶ್ಯಕವಾಗಿ ರಸ್ತೆಯನ್ನು ಅಗಲ ಮಾಡೋದ್ರಿಂದ ವನ್ಯಜೀವಿಗಳ ಪಥ ಛಿದ್ರ ಆಗುತ್ತೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಮಂಡ್ಯ ಆ ಕಡೆ ರಸ್ತೆಗಳಲ್ಲೆಲ್ಲ ಇವತ್ತು ಏನು ಮಾಡ್ತಾರೆ, ಆ ಹಳ್ಳಿಗಳಿಗೆ ಒಂದಿಷ್ಟು ವ್ಯಾಪಾರ ಆಗ್ತಿತ್ತು. ಅವರು ಬೆಳೆದ ತರಕಾರಿ, ಪೇರಲೆ ಹಣ್ಣು, ಸೌತೆಕಾಯಿ ಇತ್ಯಾದಿಗಳನ್ನು ಜನ ಕೊಡ್ತಾ ಇದ್ರು ಹೈವೇಲಿ ಹೋಗೋರು. ಈಗ ಅತ್ಲಾಗಿತ್ಲಾಗ ನೋಡಂಗೆ ಇಲ್ಲ, ಸೀದಾ ಹೋಗ್ಬೇಕು, ಎಲ್ಲೂ ಕಾರ್ ನಿಲ್ಲಂಗಿಲ್ಲ, ಅದೇ ಸ್ಪೀಡಲ್ಲಿ ಹೋಗಬೇಕು. ಆ ಹಳ್ಳಿಗರೆಲ್ಲ ಬೆಳೆದ ಸಾಮಾನಿಗೆ ಈಗ ಸ್ಥಳೀಯ ಮಾರುಕಟ್ಟೆಯಲ್ಲಿ ಇದ್ದಂಗೆ ಆಗಿದೆ. ಪಾಪ ಅವರು ತುಂಬ ಕಷ್ಟದಲ್ಲಿದ್ದಾರೆ. ಈಗ ಅಭಿವೃದ್ಧಿ ಅನ್ನೋದು ಬಹಳ ಸಂಭಾವಿತನಾಗಿ ಬರೋದಿಲ್ಲ, ಅದು ಬಹಳ ಸೌಜನ್ಯವಾಗಿ ಬರೋದಿಲ್ಲ, ಅದು ಬಹಳ ಪ್ರೀತಿಯಿಂದ ಬರೋದಿಲ್ಲ, ಬಹಳ ಕಳಕಳಿಯಿಂದ ಬರೋದಿಲ್ಲ. ಅದರ ಇಚ್ಛೆ ಏನಿರುತ್ತೆ ಅದನ್ನು ಸಾಧಿಸ್ಕೊಡ್ಲಿಕ್ಕೆ ಅದು ರಕ್ಕಸಕಾರವಾಗಿ ಬರುತ್ತೆ, ದುರಾಸೆ ಪೀಡಿತಿಯಾಗಿ ಬರುತ್ತೆ. ಹೀಗೆ ಅನೇಕ ತನ್ನ ದುರ್ಮುಖಗಳನ್ನು ತೋರಿಸ್ತಾ ಸ್ಥಳೀಯ ಜನಜೀವನವನ್ನು ಹತ್ತಿಕ್ತಾ, ಇಲ್ಲಿ ನಮಗೆ ಗೊತ್ತಿಲ್ಲ ಟೋಲ್ ಅಂದರೆ ಏನಂತಲೇ ಗೊತ್ತಿಲ್ಲ. ಇದು ಹೆದ್ದಾರಿ ಆಗಲಾದ್ಮೇಲೆ ಟೋಲು ಮಾಡ್ತಾರೆ. ಈಗ ಹೆದ್ದಾರಿ ಸರಿ ಇದೆಯೋ ಇಲ್ಲೋ ಅದು ಬೇರೆ ಪ್ರಶ್ನೆ, ಆದರೆ ಟೋಲ್ ಸಂಗ್ರಹವಂತೂ ಸರ್ಕಾರ ಮಾಡೇ ಮಾಡುತ್ತೆ. ಆ ಕುರಿತಾಗಿ ಅದು ಒಂದು ಸಪರೇಟ್ ಮಾಫಿಯಾನೇ ಇದೆ. ಅದು ನೀವು ಯಾವುದೇ ರಸ್ತೆಗೆ ಹೋದರೂ ಟೋಲ್ ಕೊಡಲೇಬೇಕು. ಅಲ್ಲಿ ರಸ್ತೆ ಚೆನ್ನಾಗಿದೆ ಇಲ್ಲ ಅನ್ನೋದು ಅದು ಬೇರೆ ವಿಚಾರ. ಹಾಗಾಗಿ ಹೆದ್ದಾರಿ ಅಂತಂದರೆ ಅದೊಂಥರ ಹೆಬ್ಬಾವನಂಗೆ ಅಂತಲೂ ಹೇಳಕ್ಕೆ ಬರಲ್ಲ, ಪಾಪ ಹೆಬ್ಬಾವಿಗೆ ಬೈದಂಗೆ ಆಗುತ್ತೆ ನಾವು. ಬಟ್ ಎಲ್ಲ ಏನು ನಮ್ಮ ಸ್ಥಳೀಯವಾದ ಸಂಸ್ಕೃತಿಯನ್ನು ನಾಶ ಮಾಡ್ತಕ್ಕಂಥ ಒಂದು
ಹೆದ್ದಾರಿ. ಹಾಗಾಗಿ ಬೇಡದೇ ಇರುವ ಜಾಗದಲ್ಲಿ ದಯವಿಟ್ಟು ಹೆದ್ದಾರಿಯನ್ನು ನಿರ್ಮಿಸೋಕ್ಕೆಲ್ಲ ಹೋಗಬೇಡಿ ಅಂತಕ್ಕಂಥ ಮನವಿಯನ್ನು ಹೇಳ್ತಾ ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.